ಸರ್ ಸರ್ ಒಂದು ಸರ್ ಬಿಜಾಪುರದಾಗ ಏನಿದೆ ಸರ್ ಯತ್ನಾಳ್ ವಿರುದ್ಧ ಒಂದು ಆಡಿಯೋ ಬಂದಿದ ತಕ್ಷಣ ಒಂದು ಆತಂಕ ಇದೆ ಸರ್ ಜನರಿಗೆ. ಕಾನೂನು ಯಾವುದೇ ರೀತಿ ನೋಡಿ, ಮಾಡ್ತಾರೆ. ಕಾನೂನು ಎಲ್ಲರಿಗೂ ಅನ್ವಯ ಆಗ್ತದೆ. ಯತ್ನಾಳ್ ಅವರು ಇವತ್ತೊಂದು ದಿವಸ ಏನು ಮಾತನಾಡಿದಾರ ಮುಸ್ಲಿಂ ಪೈಗಂಬರ್ ಬಗ್ಗೆ, ಅದು ಕೂಡ ಅವ್ರು ಮಾತನಾಡಬಾರ್ದಾಗಿತ್ತು. ಅದು ಸರಿಯಾದದ್ದಲ್ಲ. ಯಾವುದೇ ಧರ್ಮವನ್ನು ಹೇಳಿಸಿ ಬೈಯುವಂಥದ್ದು ಮತ್ತು ಯತ್ನಾಳ್ ಅವ್ರ ಮೇಲೆ ಥ್ರೆಟ್ ಮಾಡಿದಾರಲ್ಲ, ಅದು ಕೂಡ ತಪ್ಪು. ಎಸ್ ಪಿ ಅವ್ರ ಜೊತೆ ಮಾತನಾಡಿದ್ದೀನಿ. ಎರಡೂ ಇದರಲ್ಲಿ ದಿವಸ ಕೇಸಸ್ ಆಗ್ತದೆ, ತನಿಖೆ ಆಗ್ತದೆ. ಅವ್ರಿಗೇನು ಸೂಕ್ತ ಪ್ರೊಟೆಕ್ಷನ್ ಕೊಡ್ತೀವಿ. ಆದರೆ ಯತ್ನಾಳ್ ಅವ್ರಿಗೆ ಎಲ್ಲವನ್ನು ಕೂಡ ತಾವೇ ಆಹ್ವಾನಿಸುವಂಥದ್ದು, ಮೈ ಮೇಲೆ ಹಾಕ್ಕೊಳ್ಳುವಂಥದ್ದು. ದೇವ್ರು ಬಾಯಿ ಕೊಟ್ಟನೋ ಏನು ಬೇಕಾದ ಮಾತನಾಡಿ ಇವತ್ತು ದಿವಸ ಮೈ ಮೇಲೆ ಹಾಕ್ಕೊಳ್ಳುವಂಥದ್ದು. ಇದರ ಅರ್ಥ ನಾನು ಅವ್ರ ಮೇಲೆ ಏನು ಇದು ಮಾಡಿದ ಅದನ್ನು ನಾನು ಡಿಫೆಂಡ್ ಮಾಡ್ಕೋತಾ ಇಲ್ಲ. ಅದಕ್ಕೆ ತನಿಖೆ ಆಗ್ತದೆ, ಅವ್ರಿಗೆ ಸೂಕ್ತ ರಕ್ಷಣೆ ಕೊಡ್ತೀವಿ. ಆದರೆ ಯತ್ನಾಳ್ ಅವರು ಇಂಥ ಮಾತಾಡೋದು ಕೂಡ ಬಂದ್ ಮಾಡಬೇಕು. ಪೈಗಂಬರನ್ನು ಬೈಯುವಂಥದ್ದು, ಇದು ಮಾಡುವಂಥದ್ದು. ಯಾಕಂದ್ರೆ ಅವ್ರಿಗೂ ಭಯ ಅದ, ಅವರು ಬೈತಾರೆ, ಭಾಳ ಕೆಟ್ಟ ಬೈದಿದ್ದಾರೆ. ಮೊನ್ನೆ ನಿಮ್ಗೆ ಒಬ್ರಿಗೆ ಬೈಯಕ್ಕೆ ಬರಲ್ಲ, ಅವ್ರಿಗೂ ಬೈಯಕ್ಕೆ ಬರ್ತದೆ. ಅದಕ್ಕೆ ನಾನು ಸಲಹೆ ಕೊಡ್ತೀನಿ ಯತ್ನಾಳ್ ಅವರೇ, ನೀವು ಒಂದು ಒಳ್ಳೆ ಮಂತದಿಂದ ಬಂದಂಥವ್ರು, ಎಲ್ಲ ಇತಿಹಾಸ ನಿಮ್ಮಲ್ಲಿ ಹಿನ್ನೆಲೆ ಇದೆ. ಈಗ ರಾಜಕೀಯವಾಗಿ ಮಾತಾಡೋದು ಬೇರೆ, ಟೀಕೆ ಟಿಪ್ಪಣಿಗಳು ಬೇರೆ. ಆದರೆ ಈ ರೀತಿ ನೀವು ಹಗುರವಾಗಿ ದೇವ್ರ ಬಗ್ಗೆ, ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಕೊಡುವಂಥದ್ದು, ಇದೆಲ್ಲನೂ ಕೂಡ ಮಾತನಾಡಬಾರ್ದು. ಈಗ ಅವ್ರು ಮಾತಾಡಿದ ನಿಮ್ಮ ಮರ್ಯಾದೆ ಏನು ಉಳಿತದೆ? ಅದಕ್ಕೆ ಅವರಿಗೆ ಪ್ರೊಟೆಕ್ಷನ್ ಕೊಡುವಂಥದ್ದು ಎಲ್ಲನೂ ಕೂಡ ಆಗ್ತದೆ ಎಂದು ಅವ್ರಿಗೆ ನಾವು ಸೂಕ್ತವಾದಂಥ SP ಹೇಳಿದ್ದೀವಿ, ಪ್ರೊಟೆಕ್ಷನ್ ಕೊಡ್ತೀವಿ. ಮತ್ತು ಅದನ್ನು ಯಾರ್ಯಾರು ಅಂತ ಅವ್ರಿಗೆ ತಿಂದು ಕೊಲೆ ಮಾಡುವಂಥ ಹಂತಕ್ಕೆ ಹೋಗ್ತೀವಿ ಅಂತಂದವ್ರು ಅವ್ರ ಮೇಲೆ ನಿಶ್ಚಿತವಾಗಿ ಅವ್ರ ಮೇಲೆ ಕ್ರಮ ಕೈ ಕೊಡ್ತೀವಿ. ಅದು ಯತ್ನಾಳ್ ಅವರು ಕೂಡ ಇದನ್ನು ಬಂದ್ ಮಾಡ್ತಾರೆ. ಸರಿಯಾದದ್ದಲ್ಲ, ಶೋಭೆ ತರುವಂಥದ್ದಲ್ಲ. ಇನ್ನಾದರೂ ಅರ್ಥ ಮಾಡಿಕೊಡ್ರಿ.